ದೇವರ ಪ್ರೀತಿ, ಅಗಾಪೆಯ ಪ್ರೀತಿ. ಪ್ರಿಯರೇ, ಇಂದು ನಾವು ವಚನ ಧ್ಯಾನಕ್ಕಾಗಿ ಓದಿಕೊಳ್ಳೋಣ. ಯೋಹಾನ 3ನೇ ಅಧ್ಯಾಯ ವಚನ 16 ಓದಿಕೊಳ್ಳೋಣ. ದೇವರು ಲೋಕವನ್ನು ಎಷ್ಟು ಪ್ರೀತಿಸಿದನೆಂದರೆ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೆನ್. ಯೋಹಾನ ಅಧ್ಯಾಯ 3 ವಚನ 16. ಪ್ರಿಯರೇ, ಈ ವಚನದ ಮುಖಾಂತರ ನಾವು ಏನೆಂಬುದಾಗಿ ತಿಳಿದುಕೊಳ್ಳುವುದಾದರೆ, ಈ ಲೋಕವನ್ನು ದೇವರು ಎಷ್ಟೋ ಪ್ರೀತಿಸಿದನು. ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ಕೊಟ್ಟನು. ಎಂದಿಗೆ ಯೇಸು ಕ್ರಿಸ್ತನನ್ನು ಕೊಟ್ಟನು? ಯಾವುದಕ್ಕೋಸ್ಕರ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದರು? ಸೊ ಆ ಕುರಿತು ನಾವು ನೋಡಿಕೊಳ್ಳೋಣ. ಅದರ ವಿಷಯವಾಗಿ ನೀವು ತಿಳಿದುಕೊಳ್ಳುವುದಾದರೆ, ದೇವರು ಎಷ್ಟು ಈ ಲೋಕವನ್ನು, ಅಂದರೆ ಈ ಲೋಕದಲ್ಲಿ ವಾಸಿಸುವಂಥ ಜನರ ಮೇಲೆ ಪ್ರೀತಿಯನ್ನು ಇಟ್ಟಿದ್ದಾರೆ ಎಂಬುದಾಗಿ ನೀವು ಅರಿತುಕೊಳ್ಳುವವರಾಗಿರ್ತೀರಾ. ಹಲ್ಲೆಲೂಯಾ. ಸೊ ಈ ವೇಳೆಯಲ್ಲಿ ದೇವರು ಈ ಲೋಕವನ್ನು ಪ್ರೀತಿಸಿದ್ದು ಸುಮ್ಮನೆ ಅಲ್ಲ. ಯಾಕೆಂದರೆ ಈ ಲೋಕದಲ್ಲಿ ಮಣ್ಣಿಂದ ಸೃಷ್ಟಿ ಮಾಡಿದ ತನ್ನ ಸ್ವರೂಪಕ್ಕೆ, ತನ್ನ ಹೋಲಿಕೆಗೆ ತಕ್ಕ ಹಾಗೆ ದೇವರು ಮನುಷ್ಯನನ್ನು ಉಂಟು ಮಾಡಿದನು. ಆದರೆ ಆ ಮನುಷ್ಯನು ಸೈತಾನನ ಮಾತಿಗೆ, ಆತನ ಕುಯುಕ್ತಿಗೆ ಒಳಪಟ್ಟು ದೇವರಿಂದ ಅಗಲಿಸಲ್ಪಟ್ಟನು. ಅಂದರೆ ಪಾಪ ಭರಿತನಾಗಿ ಆತನು ಬೇರ್ಪಟ್ಟನು. ಸೊ ಆ ಪಾಪದ ಕಾರ್ಯದಿಂದ ಬಿಡಿಸುವುದಕ್ಕೋಸ್ಕರ ಬೇರೆ ಯಾರು ಇರಲಿಲ್ಲ. ಅದ್ರಾಗಿ ಪುನಃ ದೇವರೊಟ್ಟಿಗೆ ಸೇರಿಸುವುದಕ್ಕೋಸ್ಕರ ತಾನೇ ಈ ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಎಂಬುದಾಗಿ ನೋಡುವುದಾದರೆ, ತನ್ನ ಮಗನಾದ, ಅಂದರೆ ತಾನೇ ಮಗನಾಗಿ ಈ ಲೋಕಕ್ಕೆ ಇಳಿದು ಬಂದು ತಾನು ತನ್ನ ರಕ್ತವನ್ನು, ಅಂದರೆ ತನ್ನ ಜೀವವನ್ನೇ ಕೊಟ್ಟು ಈ ನಮ್ಮನ್ನು ಸಂಪಾದಿಸಿಕೊಳ್ಳುವುದಕ್ಕೆ, ಅಂದರೆ ಕ್ರಾಯಕ್ಕೆ ತೆಗೆದುಕೊಂಡಿದ್ದಾನೆ. ಸೊ ಆದ ಕಾರಣ ಈ ಲೋಕವು ಅನೇಕ ಪ್ರೀತಿ ಮಾಡ್ತಾರೆ. ಸೊ ತಂದೆ ತಾಯಿ ಪ್ರೀತಿ ಇರ್ತಾರೆ, ಅಂದರೆ ಲವರ್ಸ್ ಇರ್ತಾರೆ, ಅಥವಾ ಅದು ಪೇರೆಂಟ್ಸ್ ಮೇಲೆ ಚಿಲ್ಡ್ರನ್ಸ್ ಮಕ್ಕಳ ಮೇಲೆ, ತಂದೆ ತಾಯಿ ಮಕ್ಕಳ ಮೇಲೆ, ಈ ರೀತಿ ನಾನಾ ವಿಧ ಪ್ರೀತಿ ಇರುತ್ತೆ. ಸೊ ನಿಜವಾದ ಪ್ರೀತಿ ಏನೆಂಬುದಾಗಿದೆ ಅಂದರೆ ತ್ಯಾಗ ಭಾವ. ಸೊ ಒಬ್ಬರನ್ನು ಉಳಿಸುವುದಕ್ಕೋಸ್ಕರ ತಮ್ಮನ್ನೇ ತಾವು ತ್ಯಾಗ ಮಾಡುವುದಕ್ಕೆ ಸಿದ್ಧರಾಗಿದೆ. ಇದು ದೇವರು ಫಸ್ಟು ಮಾಡಿರುವಂಥದ್ದು. ಯಾಕಂದರೆ ಯಾರು ತಮಗೋಸ್ಕರ ಸಾಯೋದಿಲ್ಲ, ಅಥವಾ ಬೇರೆಯವ್ರಿಗೋಸ್ಕರನೂ ಸಾಯೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಆದರೆ ದೇವರು ಅದನ್ನೆಲ್ಲ ಲೆಕ್ಕಿಸದೆ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ, ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಪರಲೋಕವನ್ನು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಳ್ಳುವುದಕ್ಕೋಸ್ಕರವೇ ತಾನು ಈ ಲೋಕವನ್ನು ಪ್ರೀತಿಸಿ ತನ್ನ ಮಗನನ್ನು ಕೊಟ್ಟನು. ಆದ್ದರಿಂದ ಆತನನ್ನು ನಂಬಿರಿ, ನಿತ್ಯ ಜೀವನವನ್ನು ಪಡೆದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಕರ್ತನು ನಿಮ್ಮನ್ನು